ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. SIASಗೆ ಸ್ವಾಗತ. ಈ ವಿಡಿಯೋದಲ್ಲಿ KAS PDO VAO STA FDA ಮುಂತಾದ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಮಾದರಿ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋಣ. ಇಂದಿನ ಪ್ರಶ್ನೆ: ವಿಶ್ವದಲ್ಲಿ ಎರಡನೇ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವ ಭೂಖಂಡ ಯಾವುದು? ಆಯ್ಕೆಗಳು: ದಕ್ಷಿಣ ಅಮೇರಿಕಾ, ಉತ್ತರ ಅಮೇರಿಕಾ, ಯುರೋಪ್, ಆಫ್ರಿಕಾ. ಇಲ್ಲಿ ಯಾವ ದೇಶದ ಜನಸಂಖ್ಯೆ ಹೆಚ್ಚಾಗಿದೆ ಅಂತ ಕೇಳಿಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ಕೇಳಿರುವುದು ಯಾವ ಭೂಖಂಡದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳಿ. ನಮ್ಮ ಭಾರತ ಬರುವಂಥದ್ದು ಏಷ್ಯಾ ಖಂಡದಲ್ಲಿ ಬರುತ್ತೆ. ಇಲ್ಲಿ ಕೊಟ್ಟಿರುವುದು ದಕ್ಷಿಣ ಅಮೇರಿಕಾ, ಉತ್ತರ ಅಮೇರಿಕಾ, ಯುರೋಪ್ ಮತ್ತು ಆಫ್ರಿಕಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಫ್ರಿಕಾ ಖಂಡದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯು ವಿಶ್ವದಲ್ಲಿ ಕಾಣಬಹುದಾಗಿದೆ. ಮುಂದಿನ ಪ್ರಶ್ನೆ: ಡಮಾಸ್ಕಸ್ ಈ ಮುಂದಿನ ಯಾವ ದೇಶದ ರಾಜಧಾನಿಯಾಗಿದೆ? ಆಯ್ಕೆಗಳು: ಇಸ್ರೇಲ್, ಪ್ಯಾಲೆಸ್ತೇನ್, ಲೆಬನಾನ್, ಸಿರಿಯಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿರಿಯಾ. ಸಿರಿಯಾದ ರಾಜಧಾನಿ ಡಮಾಸ್ಕಸ್ ಆಗಿದೆ. ಈಗ ಯಾಕೆ ಈ ಪ್ರಶ್ನೆ ಬಂದಿದೆ ಅಂದರೆ, ಪ್ರಚಲಿತದಲ್ಲಿ ಸಿರಿಯಾ ದೇಶದಲ್ಲಿ ಯುದ್ಧ ನಡೆಯುತ್ತಿದೆ. ಆದ ಕಾರಣ ಕರೆಂಟ್ ಅಫೇರ್ಸ್ನಲ್ಲಿ ಈ ದೇಶ ಬರುವುದರಿಂದ ಈ ದೇಶದ ಬಗ್ಗೆ, ರಾಜಧಾನಿಯ ಬಗ್ಗೆ ಕೇಳಲಾಗಿದೆ. ಸರಿ, ಮುಂದಿನ ಪ್ರಶ್ನೆ: ಅಖಿಲ ಭಾರತ ಅಸ್ಪೃಶ್ಯತಾ ವಿರೋಧ ಒಕ್ಕೂಟವನ್ನು ಪ್ರಾರಂಭಿಸಿದವರು ಯಾರು? ಆಯ್ಕೆಗಳು: BR ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ಗಾಂಧೀಜಿ, ಪೆರಿಯಾರ್. ಸ್ನೇಹಿತರೆ, ಇಲ್ಲಿ ನೋಡುವುದಾದರೆ ಈ ನಾಲ್ವರು ಮುಖಂಡರು ಕೂಡ ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದವರೇ. ಆದರೆ ಅಖಿಲ ಭಾರತದ ಅಸ್ಪೃಶ್ಯತಾ ವಿರೋಧ ಒಕ್ಕೂಟವನ್ನು ಮೊಟ್ಟ ಮೊದಲಿಗೆ ಪ್ರಾರಂಭಿಸಿದವರು ನಮ್ಮ ಮಹಾತ್ಮ ಗಾಂಧೀಜಿಯವರು. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗಾಂಧೀಜಿ. ಮುಂದಿನ ಪ್ರಶ್ನೆ: ನ್ಯೂನಿಸ್ ಎಂಬ ಪೋರ್ಚುಗಲ್ ಪ್ರವಾಸಿ ಇವನ ಆಳ್ವಿಕೆಯ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿ ಕೊಟ್ಟನು. ಆಯ್ಕೆಗಳು: ಮೊದಲನೆಯ ದೇವರಾಯ, ಎರಡನೆಯ ದೇವರಾಯ, ಕೃಷ್ಣದೇವರಾಯ, ಅಚ್ಯುತರಾಯ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಚ್ಯುತರಾಯ. ಅಚ್ಯುತರಾಯ ಆಳ್ವಿಕೆಯ ಕಾಲದಲ್ಲಿ ನ್ಯೂನಿಸ್ ಎಂಬ ಪೋರ್ಚುಗಲ್ ಪ್ರವಾಸಿಯು ವಿಜಯನಗರಕ್ಕೆ ಭೇಟಿ ಕೊಡುತ್ತಾರೆ. ಮುಂದಿನ ಪ್ರಶ್ನೆ: ಭಾರತ ರಾಷ್ಟ್ರೀಯ ಚಳುವಳಿಯಲ್ಲಿ ಈ ಘಟನೆಗಳು ನಡೆದವು. ಅವುಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಮಾಡಿ ಕೊಟ್ಟಿರುವ ಸಂಕೇತಗಳಿಂದ ಉತ್ತರವನ್ನು ಆಯ್ಕೆ ಮಾಡಿ. ಘಟನೆಗಳು: ಅಧಿಕಾರ ಹಸ್ತಾಂತರ ಮತ್ತು ಸ್ವಾತಂತ್ರ್ಯ, ಮುಸ್ಲಿಂ ಲೀಗ್ನ ಸ್ವಾತಂತ್ರ್ಯ, ಕಾಂಗ್ರೆಸ್ ನಾಗಪುರ ಅಧಿವೇಶನ, ಸಿಮ್ಲಾ ಸಮ್ಮೇಳನ. ನೋಡಿ, ಇದರಲ್ಲಿ ಮೊಟ್ಟ ಮೊದಲಿಗೆ ನಡೆಯುವಂಥದ್ದು ಮುಸ್ಲಿಂ ಲೀಗ್ನ ಸ್ಥಾಪನೆ. ನಂತರ ನಡೆಯುವಂಥದ್ದು ಕಾಂಗ್ರೆಸ್ ನಾಗಪುರದ ಅಧಿವೇಶನ, ತದನಂತರ ಸಿಮ್ಲಾ ಸಮ್ಮೇಳನ. ನಂತರವೇ ಭಾರತ ದೇಶಕ್ಕೆ ಅಧಿಕಾರ ಹಸ್ತಾಂತರ ಮತ್ತು ಸ್ವಾತಂತ್ರ್ಯವನ್ನು ನೀಡಲಾಗುತ್ತದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2. ಮುಂದಿನ ಪ್ರಶ್ನೆ: ಸಹವರ್ತಿ ಪಟ್ಟಿಯಲ್ಲಿನ ವಿಷಯದ ಕುರಿತಾದ ಕಾನೂನಿನ ಬಗ್ಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರುವ ಸಂಘರ್ಷ ಉಂಟಾದಾಗ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿರುತ್ತದೆ? ನಮಗೆ ಎಲ್ಲರಿಗೂ ಗೊತ್ತಿದೆ, ನಮ್ಮ ಸಂವಿಧಾನದಲ್ಲಿ 3 ಪಟ್ಟಿಗಳನ್ನು ನೀಡಲಾಗಿದೆ. ಒಂದು ಕೇಂದ್ರ ಪಟ್ಟಿ, ಎರಡನೇದು ರಾಜ್ಯ ಪಟ್ಟಿ, ಮೂರನೇದು ಸಹವರ್ತಿ ಪಟ್ಟಿ. ಸಹವರ್ತಿ ಪಟ್ಟಿ ಅಂದರೆ ಆ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇಬ್ಬರೂ ಸಹ ಕಾನೂನುಗಳನ್ನು ಅಥವಾ ಯೋಜನೆಗಳನ್ನು ರೂಪಿಸಬಹುದು. ಇಲ್ಲಿ ಕೇಳಿರುವುದು ಈ ಎರಡೂ ಸರ್ಕಾರಗಳು, ಅಂದರೆ ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳು ರೂಪಿಸಬಹುದಾದ ಕಾನೂನಿನ ವಿಷಯ ಮೇಲೆ ಇವರಿಬ್ಬರ ನಡುವೆ ಸಂಘರ್ಷ ಉಂಟಾಗ ಏನಾಗುತ್ತದೆ ಎಂಬುದರ ಬಗ್ಗೆ ಪ್ರಶ್ನೆ ಬಂದಿದೆ. ಅದಕ್ಕೆ ಆಯ್ಕೆಗಳು: ಮೊದಲು, ಜಾರಿಯಾದ ಕಾನೂನಿನ ಪ್ರಾಧಾನ್ಯತೆ, ರಾಜ್ಯ ಪ್ರಾಧಾನ್ಯತೆಯ ಕಾನೂನು, ಕೇಂದ್ರ ಪ್ರಾಧಾನ್ಯತೆಯ ಕಾನೂನು, ಎರಡು ಕಾನೂನುಗಳ ನಿರರ್ಥಕತೆ. ಇದಕ್ಕೆ ಸರಿಯಾದ ಉತ್ತರ
ಕೇಂದ್ರ ಪ್ರಾಧಾನ್ಯತೆಯ ಕಾನೂನು ಅಂದರೆ ಈ ಸಹವರ್ತಿ ಪಟ್ಟಿಯಲ್ಲಿ ಒಂದು ವಿಷಯದ ಮೇಲೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇಬ್ಬರ ನಡುವೆ ಸಂಘರ್ಷ ಅಥವಾ ಭಿನ್ನ ಅಭಿಪ್ರಾಯ ಬಂದಾಗ ಕೇಂದ್ರ ಸರ್ಕಾರವು ಮಾಡುವಂತಹ ಯೋಜನೆ ಅಥವಾ ಕಾನೂನಿಗೆ ಹೆಚ್ಚಿನ ಪ್ರಾತಿನಿಧ್ಯತೆಯನ್ನು ನಮ್ಮ ಸಂವಿಧಾನದಲ್ಲಿ ನೀಡಲಾಗಿದೆ. ಇಲ್ಲಿ ರಾಜ್ಯ ಸರ್ಕಾರದ ಕಾನೂನು ಅಥವಾ ಯೋಜನೆಗೆ ಎರಡನೆಯ ಮಹತ್ವವನ್ನು ಕೊಟ್ಟು ಮೊಟ್ಟ ಮೊದಲ ಮಹತ್ವವನ್ನು ಕೇಂದ್ರ ಸರ್ಕಾರದ ಕಾನೂನಿಗೆ ನೀಡಲಾಗುತ್ತದೆ ಎಂಬುದು ಈ ಪ್ರಶ್ನೆಯ ಉತ್ತರವಾಗಿರುತ್ತದೆ. ಸರಿ, ಮುಂದಿನ ಪ್ರಶ್ನೆ. ಕೆಳಗಿನವರಲ್ಲಿ ಯಾರು ಅಂತಾರಾಜ್ಯ ಸಭೆಯ ಸದಸ್ಯರಾಗಿರುತ್ತಾರೆ? ಅಂದರೆ ಆಯ್ಕೆಗಳು: ಪ್ರಧಾನಮಂತ್ರಿ, ಮುಖ್ಯಮಂತ್ರಿಗಳು, ರಾಷ್ಟ್ರಪತಿ ಆಡಳಿತದಲ್ಲಿ ರಾಜ್ಯಗಳ ರಾಜ್ಯಪಾಲರು, ಕ್ಯಾಬಿನೆಟ್ನ 6 ಸಚಿವರು. ಈ ಕೆಳಗೆ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಸಂಕೇತವನ್ನಿರಿಸಿ. ಆಯ್ಕೆಗಳು ಎ, ಬಿ ಮತ್ತು ಸಿ. ಆಯ್ಕೆ 2 ಬಿ, ಸಿ ಮತ್ತು ಡಿ. ಆಯ್ಕೆ 3 ಎ, ಬಿ ಮತ್ತು ಡಿ. ಆಯ್ಕೆ 4 ಎ, ಬಿ, ಸಿ ಮತ್ತು ಡಿ ಎಲ್ಲವೂ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎ, ಬಿ, ಸಿ ಮತ್ತು ಡಿ. ಆಯ್ಕೆ 4 ಎಲ್ಲ ಸದಸ್ಯರುಗಳು ಅಂದರೆ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು, ರಾಷ್ಟ್ರಪತಿ ಆಡಳಿತದ ಸಂದರ್ಭದಲ್ಲಿ ಆ ರಾಜ್ಯದ ರಾಜ್ಯಪಾಲರುಗಳು ಹಾಗೂ ಕ್ಯಾಬಿನೆಟ್ನ 6 ಸಚಿವರು. ಕ್ಯಾಬಿನೆಟ್ 6 ಸಚಿವರು ಮಾತ್ರವಲ್ಲ, ಕ್ಯಾಬಿನೆಟ್ನ ಎಲ್ಲ ಸಚಿವರು ಕೂಡ ಅಂತಾರಾಜ್ಯ ಸಭೆಯ ಸದಸ್ಯರಾಗಿರುತ್ತಾರೆ. ಮುಂದಿನ ಪ್ರಶ್ನೆ. ಸಂಸತ್ತು ರಾಜ್ಯ ಪಟ್ಟಿಯಲ್ಲಿನ ಒಂದು ವಿಷಯದ ಬಗ್ಗೆ ಕಾನೂನನ್ನು ಮಾಡಬಹುದು, ಅದು ಯಾವಾಗ? ಆಯ್ಕೆಗಳು: ತುರ್ತು ಪರಿಸ್ಥಿತಿಯ ಘೋಷಣೆ ಮುಂದುವರೆದಿದ್ದಾಗ. ಆಯ್ಕೆ ಬಿ, 2 ಅಥವಾ ಹೆಚ್ಚು ರಾಜ್ಯಗಳು ಒಂದು ವಿಷಯದ ಮೇಲೆ ಕಾನೂನನ್ನು ಮಾಡಲು ಸಂಸತ್ತಿಗೆ ಕೋರಿದಾಗ. ಆಯ್ಕೆ ಸಿ, ರಾಜ್ಯಸಭೆಯು ಆ ವಿಷಯಗಳು ರಾಷ್ಟ್ರೀಯ ಮಹತ್ವವನ್ನು ಗಳಿಸಿವೆ ಎಂದು ನಡಾವಳಿಗಳನ್ನು ಹೊರಡಿಸಿದ್ದಾಗ. ಕೆಳಗೆ ಕೊಟ್ಟಿರುವ ಆಯ್ಕೆಗಳಿಂದ ಸಂಕೇತಗಳ ಮೂಲಕ ಸರಿಯಾದ ಉತ್ತರವನ್ನು ಆರಿಸಿರಿ. ಆಯ್ಕೆ ಎ ಮತ್ತು ಬಿ ಮಾತ್ರ. ಆಯ್ಕೆ 2 ಬಿ ಮತ್ತು ಸಿ ಮಾತ್ರ. ಆಯ್ಕೆ 3 ಎ ಮತ್ತು ಸಿ ಮಾತ್ರ. ಆಯ್ಕೆ 4 ಎ, ಬಿ ಮತ್ತು ಸಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4 ಎ, ಬಿ ಮತ್ತು ಸಿ. ಒಂದು ರಾಜ್ಯದ ರಾಜ್ಯ ಪಟ್ಟಿಯಲ್ಲಿರುವ ವಿಷಯವನ್ನು ಆ ವಿಷಯದ ಮೇಲೆ ಸಂಸತ್ತಿನಲ್ಲಿ ಕಾನೂನನ್ನಾಗಲಿ ಅಥವಾ ಯೋಜನೆಯನ್ನಾಗಲಿ ರೂಪಿಸಲು ಕೇಂದ್ರ ಸರ್ಕಾರಕ್ಕೆ ಯಾವಾಗ ಅಧಿಕಾರ ದೊರೆಯುತ್ತದೆ ಅಂದರೆ ತುರ್ತು ಪರಿಸ್ಥಿತಿ ಘೋಷಣೆ ಮುಂದುವರೆದಿದ್ದಾಗ ಹಾಗೂ 2ಕ್ಕಿಂತ ಹೆಚ್ಚು ರಾಜ್ಯಗಳು ಒಂದು ವಿಷಯದ ಮೇಲೆ ಕಾನೂನನ್ನು ಮಾಡಲು ಸಂಸತ್ತಿಗೆ ಕೋರಿದಾಗ ಅಥವಾ ವಿನಂತಿಸಿದಾಗ. ರಾಜ್ಯಸಭೆಯು ಈ ವಿಷಯಗಳು ರಾಷ್ಟ್ರೀಯ ಮಹತ್ವವನ್ನು ಗಳಿಸಿವೆ ಎಂದು ನಡಾವಳಿಯನ್ನು ಹೊರಡಿಸಿದಾಗ. ಹೀಗೆ ಈ 3 ಸಂದರ್ಭಗಳಲ್ಲಿಯೂ ಸಹ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರದ ಪಟ್ಟಿಯಲ್ಲಿರುವ ವಿಷಯದ ಮೇಲೆ ಕಾನೂನನ್ನು ಮಾಡಲು ಅಧಿಕಾರವನ್ನು ಹೊಂದಿರುತ್ತದೆ. ಮುಂದಿನ ಪ್ರಶ್ನೆ. ಕೆಳಗಿನವುಗಳಲ್ಲಿ ಸುಸ್ಥಿರ ಅಭಿವೃದ್ಧಿಯ ಅತ್ಯುತ್ತಮ ವಾಕ್ಯ ಯಾವುದು? ಸುಸ್ಥಿರ ಅಭಿವೃದ್ಧಿ ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ನಾವೇನು ಕರೆಯುತ್ತೇವೆ ಆಂಗ್ಲದಲ್ಲಿ, ಅದರ ಸರಿಯಾದ ಡೆಫಿನೇಷನ್ ಅಂದರೆ ಅದರ ಸರಿಯಾದ ಅರ್ಥ ಯಾವುದು ಎಂಬುದನ್ನು ಈ 4 ಆಯ್ಕೆಗಳಲ್ಲಿ ನಾವು ಆಯ್ಕೆ ಮಾಡಬೇಕಾಗಿರುತ್ತದೆ. ಆಯ್ಕೆ 1 ನೈಸರ್ಗಿಕ ಸಂಪನ್ಮೂಲಗಳ ಯಥೇಚ್ಛ ಶೋಷಣೆ. ಆಯ್ಕೆ 2 ಮುಂದಿನ ಪೀಳಿಗೆಯ ಅವಶ್ಯಕತೆಯನ್ನು ಪರಿಗಣಿಸದೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸುವುದು. ಆಯ್ಕೆ 3 ಮುಂದಿನ ಪೀಳಿಗೆಯ ಅವಶ್ಯಕತೆಗಳನ್ನು ಪರಿಗಣಿಸುತ್ತಾ ನೈಸರ್ಗಿಕ ಸಂಪನ್ಮೂಲಗಳ ಪ್ರಶಸ್ತ ಬಳಕೆ. ಆಯ್ಕೆ 4 ಆರ್ಥಿಕ ಬೆಳವಣಿಗೆಯ ಗರಿಷ್ಠೀಕರಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮುಂದಿನ ಪೀಳಿಗೆಯ ಅವಶ್ಯಕತೆಗಳನ್ನು ಪರಿಗಣಿಸುತ್ತಾ ನೈಸರ್ಗಿಕ ಸಂಪನ್ಮೂಲಗಳ ಪ್ರಶಸ್ತ ಬಳಕೆ. ಅಂದರೆ ಈಗ ಪ್ರಸ್ತುತ ಅಟ್ ಪ್ರೆಸೆಂಟ್ ನಾವು ಏನಿದ್ದೀವೋ ನಮ್ಮ ಜನ್ರೇಷನ್ನ ಬಿಟ್ಟು ಮುಂದಿನ ಜನ್ರೇಷನ್ಗೂ ನಾವು ಉಪಯೋಗಿಸುತ್ತಿರುವ ನೀರು, ವಾಯು, ಗಾಳಿ ಹಾಗೂ ನೈಸರ್ಗಿಕವಾಗಿ ದೊರೆಯುವಂತಹ ಎಲ್ಲ ಸಂಪನ್ಮೂಲಗಳನ್ನು ರಕ್ಷಿಸಿ ಮುಂದಿನ ಪೀಳಿಗೆಗಳಿಗೂ ದೊರೆಯುವಂತೆ ಮಾಡಬೇಕೆಂಬ ಆಲೋಚನೆಯೊಂದಿಗೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಳ್ಳುವುದೇ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಥವಾ ಸುಸ್ಥಿರ ಅಭಿವೃದ್ಧಿಯಾಗಿರುತ್ತದೆ.
ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮುಂದಿನ ಪೀಳಿಗೆಯ ಅವಶ್ಯಕತೆಗಳನ್ನು ಪರಿಗಣಿಸುತ್ತಾ ನೈಸರ್ಗಿಕ ಸಂಪನ್ಮೂಲಗಳನ್ನು ಪ್ರಸ್ತುತವಾಗಿ ಅಂದರೆ ಪ್ರಸ್ತುತ ನಾವು ಬಳಕೆ ಮಾಡಿಕೊಳ್ಳುವುದು ಸುಸ್ಥಿರ ಅಭಿವೃದ್ಧಿಯ ಅತ್ಯುತ್ತಮ ವ್ಯಾಖ್ಯೆ ಅಥವಾ ಅತ್ಯುತ್ತಮ ಡೆಫಿನಿನೇಷನ್ ಆಗಿರುತ್ತದೆ. ಓಕೆ, ಮುಂದಿನ ಪ್ರಶ್ನೆ, ಜಾಗತಿಕ ಮಹಾ ಆರ್ಥಿಕ ಮುಗ್ಗಟ್ಟು ಈ ಕೆಳಗಿನ ಯಾವ ಅವಧಿಯಲ್ಲಿ ಸಂಭವಿಸಿತ್ತು? 1914ರಿಂದ 18ರವರೆಗೆ. ಆಯ್ಕೆ 2 1929ರಿಂದ 34ರವರೆಗೆ. ಆಯ್ಕೆ 3 1939ರಿಂದ 1945ರವರೆಗೆ. ಆಯ್ಕೆ 4 1922ರಿಂದ 26ರವರೆಗೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 1929ರಿಂದ 1934ರವರೆಗೆ. ಜಾಗತಿಕವಾಗಿ ಮಹಾ ಆರ್ಥಿಕ ಮುಗ್ಗಟ್ಟು, ಎಕನಾಮಿಕ್ ಕ್ರೈಸಿಸ್ ಅಂತ ನಾವೇನು ಹೇಳ್ತೀವಿ, ಅದು 1929ರಿಂದ 1934ರವರೆಗೆ ಇತ್ತು ಎಂಬುದನ್ನು ನಾವು ಕಾಣಬಹುದಾಗಿದೆ. ಇನ್ನು ಅನೇಕ ಸಂದರ್ಭಗಳಿದೆ. 1990ರಲ್ಲೂ ಕೂಡ ಜಾಗತಿಕವಾಗಿ ಆರ್ಥಿಕ ಮುಗ್ಗಟ್ಟು ಆಗುತ್ತೆ. ಆದರೆ ಇಲ್ಲಿ ಆ ಆಯ್ಕೆ ಇಲ್ಲ. ಇಲ್ಲಿ ಕೊಟ್ಟಿರುವ ಆಯ್ಕೆಗಳಲ್ಲಿ 1929ರಿಂದ 1934ರವರೆಗೆ ಆರ್ಥಿಕ ಮುಗ್ಗಟ್ಟು ಇತ್ತು. ಓಕೆ, ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ 368ನೇ ವಿಧಿಯ ಪ್ರಕಾರ ಸಂಸತ್ತು ಸಂವಿಧಾನದ ಯಾವುದೇ ನಿಬಂಧನೆಯನ್ನು ಈ ಮೂಲಕ ತಿದ್ದುಪಡಿ ಮಾಡಬಹುದು? ಆಯ್ಕೆ 1 ಸೇರ್ಪಡೆ ಮಾಡುವುದು. ಆಯ್ಕೆ 2 ಇರುವುದನ್ನು ಬದಲಿಸುವುದು. ಆಯ್ಕೆ 3 ಇದ್ದುದನ್ನು ರದ್ದುಗೊಳಿಸುವುದು. ಕೆಳಗಿನ ಕೋಡ್ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ನೋಡಿ ಸ್ನೇಹಿತರೆ, ಇಲ್ಲಿ ಸಂವಿಧಾನದಲ್ಲಿ ನಾವು ಒಟ್ಟು 395 ವಿಧಿಗಳನ್ನು ಅಂದರೆ 395 ಆರ್ಟಿಕಲ್ಗಳನ್ನು ನೋಡುತ್ತೇವೆ. ಆ ಆರ್ಟಿಕಲ್ನಲ್ಲಿ ಆರ್ಟಿಕಲ್ 368 ನಮಗೆ ಹೇಳುವುದೇನೆಂದರೆ, ಸಂವಿಧಾನದಲ್ಲಿ ಯಾವುದೇ ಈ ಪ್ರಸ್ತುತ ಕಾಲಕ್ಕೆ ಬದಲಾವಣೆಗಳು ಬೇಕಾದಲ್ಲಿ ಆ ಸಂವಿಧಾನದಲ್ಲಿರುವ ಆರ್ಟಿಕಲ್ಗಳನ್ನು ಅಥವಾ ಕಾನೂನುಗಳನ್ನು ತಿದ್ದುಪಡಿ ಮಾಡಲು ಅವಕಾಶವನ್ನು ಕೊಟ್ಟಿರುತ್ತೆ. ಆ ರೀತಿ ಈ ವಿಷಯಗಳ ಆಧಾರದ ಮೇಲೆ ಇಲ್ಲಿ ಈ 3 ಕ್ರಮಗಳನ್ನು ಸಹ 368ನೇ ವಿಧಿನ ಪ್ರಕಾರ ನಾವು ಮಾಡಬಹುದಾಗಿದೆ. ಅಂದರೆ ಸಂವಿಧಾನಕ್ಕೆ ಯಾವುದಾದರೂ ಕಾನೂನನ್ನು ಸೇರ್ಪಡೆ ಮಾಡಬೇಕೆಂದರೂ ಅವಕಾಶ ಇದೆ 368ನೇ ವಿಧಿಯ ಪ್ರಕಾರ, ಅಥವಾ ಇರುವ ಕಾನೂನನ್ನು ಬದಲಾಯಿಸಲು ಸಹ ಅವಕಾಶವಿದೆ 368ನೇ ಪ್ರಕಾರ. ಇದ್ದುದನ್ನು ರದ್ದುಗೊಳಿಸಿರುವ ವಿಷಯ ಯಾವುದು ನೀವು ನೋಡಬೇಕು ಅಂತ ಹೇಳಿದ್ರೆ, ಆರ್ಟಿಕಲ್ 238 ರದ್ದುಪಡಿಸಲಾಗಿದೆ. ಹೀಗೆ ರದ್ದುಪಡಿಸಲು ಸಹ ಅವಕಾಶವಿದೆ. ಸೊ ಈ 3 ವಿಷಯಗಳನ್ನು ಸಹ ಸಂವಿಧಾನದ 368ನೇ ವಿಧಿಯ ಪ್ರಕಾರ ಮಾಡಲು ಅನುಮತಿ ಇದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ದೇಶಗಳನ್ನು ಪರಿಗಣಿಸಿ. ಇಟಲಿ, ಜಪಾನ್, ನೈಜೀರಿಯಾ, ದಕ್ಷಿಣ ಕೊರಿಯಾ, ದಕ್ಷಿಣ ಆಫ್ರಿಕಾ. ಈ ಮೇಲಿನ ಯಾವ ದೇಶಗಳಲ್ಲಿ ಕಡಿಮೆ ಜನನ ಪ್ರಮಾಣ ಅಥವಾ ವಯಸ್ಸಾದ ಜನಸಂಖ್ಯೆ ಅಥವಾ ಇಳಿಮುಖವಾಗುತ್ತಿರುವ ಜನಸಂಖ್ಯೆಗಾಗಿ ಮಾಧ್ಯಮಗಳಲ್ಲಿ ಆಗಾಗ್ಗೆ ಉಲ್ಲೇಖವಾಗಿರುತ್ತದೆ? ಆಯ್ಕೆಗಳು 1, 2 ಮತ್ತು 4. ಆಯ್ಕೆ 2 1, 3 ಮತ್ತು 5. ಆಯ್ಕೆ 3 3 ಮತ್ತು 4 ಮಾತ್ರ. ಆಯ್ಕೆ 4 3 ಮತ್ತು 5 ಮಾತ್ರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 1, 2 ಮತ್ತು 4. ಅಂದರೆ ಇಟಲಿ, ಜಪಾನ್ ಮತ್ತು ದಕ್ಷಿಣ ಕೊರಿಯಾದ ದೇಶಗಳಲ್ಲಿ ಅತಿ ಕಡಿಮೆ ಜನನ ಪ್ರಮಾಣ ಹಾಗೂ ವಯಸ್ಸಾದವರ ಜನಸಂಖ್ಯೆಯು ಹೆಚ್ಚಾಗುತ್ತಾ ಇದ್ದು, ಜನಸಂಖ್ಯಾ ವಿಷಯದ ಆಧಾರದ ಮೇಲೆ ಅತಿ ಹೆಚ್ಚು ಬಾರಿ ಚರ್ಚಿತವಾಗುತ್ತಿರುವ ದೇಶಗಳು ಇಟಲಿ, ಜಪಾನ್ ಮತ್ತು ದಕ್ಷಿಣ ಕೊರಿಯಾ. ಮುಂದಿನ ಪ್ರಶ್ನೆ, ಸಂಸತ್ತಿನಲ್ಲಿ ಹಣದ ಮಸೂದೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ನಮ್ಮ ಸಂವಿಧಾನದ ಪ್ರಕಾರ ಅಲ್ಲಿ ಬಡ್ಜೆಟ್ ಅಥವಾ ಮುಂಗಡ ಪತ್ರ ಅಂತ ಮೆನ್ಷನ್ ಆಗಿಲ್ಲ. ಅಲ್ಲಿ ಮೆನ್ಷನ್ ಆಗಿರುವುದೇ ಹಣದ ಮಸೂದೆ ಅಂತೇಳಿ. ಆದುದರಿಂದ ಈ ಪ್ರಶ್ನೆಯಲ್ಲಿಯೂ ಸಹ ಹಣದ ಮಸೂದೆ ಎಂದು ಕೇಳಲಾಗಿದೆ. ಅದರ ಆಯ್ಕೆಗಳು ನೋಡಿ ತದನಂತರ ಉತ್ತರವನ್ನು ನೋಡೋಣ. ಆರ್ಟಿಕಲ್ 109 ಮನಿ ಬಿಲ್ಗಳಿಗೆ ಸಂಬಂಧಿಸಿದಂತೆ ವಿಶೇಷ ಕಾರ್ಯವಿಧಾನವನ್ನು ಉಲ್ಲೇಖಿಸುತ್ತದೆ.
ಕೌನ್ಸಿಲ್ ಆಫ್ ಸ್ಟೇಟ್ಸ್ನಲ್ಲಿ ಹಣದ ವಿಧೇಯಕವನ್ನು ಪರಿಚಯಿಸಲಾಗುವುದಿಲ್ಲ. ರಾಜ್ಯಸಭೆಯು ಮಸೂದೆಯನ್ನು ಅನುಮೋದಿಸಬಹುದು ಅಥವಾ ಬದಲಾವಣೆಗಳನ್ನು ಸೂಚಿಸಬಹುದು, ಆದರೆ ಅದನ್ನು ತಿರಸ್ಕರಿಸಲಾಗುವುದಿಲ್ಲ. ಆಯ್ಕೆ 4, ಹಣದ ವಿಧೇಯಕಕ್ಕೆ ರಾಜ್ಯಸಭೆಯು ಸೂಚಿಸಿದ ತಿದ್ದುಪಡಿಗಳನ್ನು ಲೋಕಸಭೆಯು ಅಂಗೀಕರಿಸಬೇಕು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3. 1, 2 ಮತ್ತು 3 ಹೇಳಿಕೆಗಳು ಸರಿಯಾಗಿವೆ. 4ನೇ ಹೇಳಿಕೆ ತಪ್ಪಾಗಿದೆ. ಏಕೆಂದರೆ ರಾಜ್ಯದಲ್ಲಾಗಲಿ ಅಥವಾ ಕೇಂದ್ರದಲ್ಲಾಗಲಿ, ರಾಜ್ಯದಲ್ಲಿರುವಂತಹ ವಿಧಾನ ಪರಿಷತ್ತಾಗಲಿ ಅಥವಾ ಕೇಂದ್ರದಲ್ಲಿರುವ ರಾಜ್ಯಸಭೆಯಲ್ಲಾಗಲಿ, ಅವುಗಳು ಹಣಕಾಸು ವಿಧೇಯಕಕ್ಕೆ ಸಂಬಂಧಿಸಿದಂತೆ ಸೂಚಿಸುವ ತಿದ್ದುಪಡಿಗಳನ್ನು ಲೋಕಸಭೆಯಲ್ಲಾಗಲಿ ಅಥವಾ ವಿಧಾನಸಭೆಯಲ್ಲಾಗಲಿ ಅಂಗೀಕರಿಸಲೇಬೇಕು ಎಂಬ ಯಾವುದೇ ನಿಯಮವಿಲ್ಲ. ಅವರ ಸಲಹೆಗಳನ್ನು ಆಡಳಿತದಲ್ಲಿರುವ ಸರ್ಕಾರವು ಒಪ್ಪಿಕೊಳ್ಳಬಹುದು ಅಥವಾ ತಿರಸ್ಕರಿಸಲು ಅವಕಾಶವಿದೆ, ಆದರೆ ಅಂಗೀಕರಿಸಲೇಬೇಕೆಂಬ ಯಾವುದೇ ನಿಯಮ ಇಲ್ಲ. ಈ 4ನೇ ಹೇಳಿಕೆ ಅಂಗೀಕರಿಸಲೇಬೇಕೆಂದು ಹೇಳುತ್ತಿರುವುದರಿಂದ ಅದು ತಪ್ಪಾಗಿದ್ದು, ಇನ್ನು ಮುಂದೆ ಈ 3 ಹೇಳಿಕೆಗಳು ಆರ್ಟಿಕಲ್ 109 ಮನಿ ಬಿಲ್ಗೆ ಸಂಬಂಧಿಸಿದಂತಿದೆ, ಕರೆಕ್ಟು. ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂದರೆ ರಾಜ್ಯಸಭೆ, ಕೇಂದ್ರದಲ್ಲಿಯೂ ರಾಜ್ಯದಲ್ಲಿ ವಿಧಾನ ಪರಿಷತ್, ಇವುಗಳಲ್ಲಿ ಹಣಕಾಸಿನ ವಿಧೇಯಕವನ್ನು ಯಾವುದೇ ಕಾರಣಕ್ಕೂ ಇಂಟ್ರೊಡ್ಯೂಸ್ ಮಾಡೋದಿಲ್ಲ ಅಥವಾ ಮಂಡಿಸುವುದಿಲ್ಲ. ಮೊಟ್ಟ ಮೊದಲಿಗೆ ಮಂಡಿಸುವುದು ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ, ನಂತರವೇ ಅದನ್ನು ರಾಜ್ಯಸಭೆಗೆ ಹಾಗೂ ವಿಧಾನ ಪರಿಷತ್ತಿಗೆ ಕಳಿಸಿಕೊಡಲಾಗುತ್ತದೆ ಚರ್ಚೆಗೆ. ಓಕೆ. ಹಾಗೆ 3ನೆಯ ಹೇಳಿಕೆ, ರಾಜ್ಯಸಭೆಯು ಮಸೂದೆಯನ್ನು ಅನುಮೋದಿಸಬಹುದು ಅಥವಾ ಬದಲಾವಣೆಗಳನ್ನು ಸೂಚಿಸಬಹುದು, ಆದರೆ ಅದನ್ನು ತಿರಸ್ಕರಿಸಲು ಅವಕಾಶವಿಲ್ಲ. ಅದೇ ರೀತಿಯಲ್ಲಿ ವಿಧಾನಸಭೆಯಲ್ಲಿಯೂ ಸಹ ವಿಧಾನ ಪರಿಷತ್ತಿನಲ್ಲಿಯೂ ಸಹ ಹಣಕಾಸಿನ ಮಸೂದೆಯ ಮೇಲೆ ಚರ್ಚೆ ಮಾಡಬಹುದು, ಹಾಗೂ ಅದರಲ್ಲೇ ಏನಾದರೂ ಬದಲಾವಣೆಗಳನ್ನು ಮಾಡಬೇಕಂತ ಹೇಳಿದ್ರೆ ಅವರು ಸಲಹೆಯ ಸೂಚನೆಗಳನ್ನು ಕೊಡಬಹುದು, ಆದರೆ ಆ ಮಸೂದೆಯನ್ನು ಯಾವುದೇ ಕಾರಣಕ್ಕೂ ತಿರಸ್ಕರಿಸಲು ಅವರಿಗೆ ಅವಕಾಶಗಳು ಇರುವುದಿಲ್ಲ. ಆದ್ದರಿಂದ ಈ ಆಯ್ಕೆ 3 ಸರಿಯಾದ ಉತ್ತರ ಈ ಪ್ರಶ್ನೆಗೆ. ಸ್ನೇಹಿತರೆ, ಇವಿಷ್ಟು ಇಂದಿನ ಈ ವಿಡಿಯೋದಲ್ಲಿ ಇರುವ ಮಾದರಿ ಪ್ರಶ್ನೆ ಮತ್ತು ಉತ್ತರಗಳು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳೊಂದಿಗೆ ಭೇಟಿ ಮಾಡೋಣ. ಧನ್ಯವಾದಗಳು.